ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇವತ್ತೇ ಈ ಒಂದು ವಿಶೇಷವಾಗಿರತಕ್ಕಂಥ ವಿಡಿಯೋ ಮನೋಕಾಮನ ದತ್ತ ಮಂದಿರದ ನಿರ್ಮಾಣಾರ್ಥವಾಗಿ ಅದರ ಗ್ರೂಪಿಗೆ ಸಂಬಂಧಪಟ್ಟಂಗೆ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಡಿಯೋ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಒಂದು ವಿಡಿಯೋ ಇದು. ಸೊ ಇದು ನಡೆದಿರತಕ್ಕಂಥ ಘಟನೆ ನಮ್ಮ ದೇವಸ್ಥಾನದಲ್ಲಿ. ಸೊ ನನ್ನ ಮಗ ಇದು ರೀಸೆಂಟಾಗಿ ಒಂದು 7-8 ದಿವಸ 10 ದಿವಸದಿಂದ ಇದು ನಡೀತಾ ಇದೆ. ನನ್ನ ಮಗ ಏನು ಮಾಡ್ತಾಯಿದ್ದ, ಪ್ರತಿ ದಿವಸ ಬಂದು ಆರತಿ ಮಾಡ್ತಾಯಿದ್ದ. ಅದರಲ್ಲಿ ನಮ್ಮ ಗ್ರೂಪಲ್ಲೇ ಇದ್ದಾರೆ ಅವರ ತಂದೆ, ಅವರ ಮಗ ಮತ್ತು ನನ್ನ ಮಗ ಇಬ್ಬರು ತುಂಬಾ ಕ್ಲೋಸ್ ಫ್ರೆಂಡು. ಅವರಿಬ್ಬರು ಅವ್ರ ಮೈಂಡಲ್ಲಿ ಏನು ಬಂತೋ ಗೊತ್ತಿಲ್ಲ, ಅವರು ಬಂದು ದತ್ತ ಮಹಾರಾಜರ ಪೂಜೆ ಮಾಡೋದು, ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಸ್ವೀಕಾರ ಮಾಡೋದು. ಇದು ಮಕ್ಕಳ ಬಗ್ಗೆ ಲಾಸ್ಟ್ ಟೈಮ್ ನಾನು ಒಂದು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನನ್ನ ಮಗ ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಾನೆ. ಸೊ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಗಂಗಾನಗರಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನಕ್ಕೆ ಯಾರೇ ಹತ್ತಿರದಲ್ಲಿ ಇದ್ದರೂ ಕೂಡ ಇದರ ಒಂದು ಪ್ರತಿಫಲವನ್ನು ತೆಗೆದುಕೊಳ್ಬೋದು. ಒಂದನೇದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದ್ದರೆ, ಆಮೇಲೆ ಮಕ್ಕಳಿಗೆ ಏನೇ ಸಮಸ್ಯೆ ಇದ್ದರೂ ಕೂಡ, ನೆಗೆಟಿವಿಟಿ ಸಮಸ್ಯೆ ಇರಲಿ ಅಥವಾ ಎಂಥದೇ ಸಮಸ್ಯೆ ಇದ್ದರೂ ಕೂಡ ಅವರು ಪ್ರತಿ ದಿವಸ ರಾತ್ರಿ 8 ಗಂಟೆ 15 ನಿಮಿಷದಿಂದ 9 ಗಂಟೆವರೆಗೆ ನಮ್ಮ ದೇವಸ್ಥಾನದಲ್ಲಿ ಒಂದು ಧ್ಯಾನವನ್ನು ಮಕ್ಕಳಿಗೆ ನಾವು ಕಲಿಸಿಕೊಡ್ತಾ ಇದ್ದೀವಿ. ಅನ್ನೋದ್ರ ಜೊತೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಏನಪ್ಪ ಅಂದರೆ, ನಾನು ಒಬ್ಬನು ಕೂತ್ಕೊಂಡು ಜಪ ಮಾಡೋದಕ್ಕೂ 10 ಜನ ಮಕ್ಕಳು ಕೂತ್ಕೊಂಡು ಜಪ ಮಾಡೋದಕ್ಕೂ ಲಾಟ್ಸ್ ಆಫ್ ಚೇಂಜಸ್. ಇದರ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಸೊ ತಾವುಗಳು ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಸ್ಕ್ರೋಲೋ ಮೇಲೆ ನನ್ನ ನಂಬರ್ ಇರುತ್ತೆ. ಯಾರೇ ಈ ವಿಡಿಯೋ ನೋಡಿದ್ರು ಕೂಡ ನೀವು ನನಗೆ ಕರೆ ಮಾಡಿ ತಿಳಿಸ್ಕೋಬೋದು. ಮಕ್ಕಳಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಆಮೇಲೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಅವರು ಓದ್ತಾ ಇರಲ್ಲ, ಒಂದು 21 ದಿವಸ ನೀವು ಬೇಕಾದ್ರೆ ಇಲ್ಲಿ ಬಂದು ಮಾಡ್ಬೋದು. ಇಲ್ಲಪ್ಪ ನಮಗೆ ಮನೆ ದೂರ ಇದೆ ಅನ್ನೋರು ಪ್ರತಿ ಸಂಡೇ ಒಂದು ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ಪ್ರತಿ ಸಂಡೇ ರಾತ್ರಿ 8 ಗಂಟೆಯಿಂದ ಇಟ್ಕೊಂಡಿರ್ತೀವಿ. ಸೊ ಭಕ್ತಾದಿಗಳು ಬಂದು ಇದರ ಸದುಪಯೋಗ ಪಡ್ಕೋಬೋದು. ಯಾಕಂದರೆ ಮಕ್ಕಳಿಗೆ ವೀಕ್ಲಿಗೆ ಒಂದು ಸಾರಿ, ಅಂದರೆ ಸಂಡೇಗೆ ಒಂದು ಸಾರಿ ಬರುವಂಥ ಮಕ್ಕಳಿಗೆ ಅವರು ಮನೆಯಲ್ಲೇ ಏನು ಮಾಡ್ಕೋಬೇಕು ಏನಿಲ್ಲ ಅನ್ನೋದನ್ನು ಇಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇದು ಧರ್ಮದ ಕಾರ್ಯದ ಜೊತೆ, ಧಾರ್ಮಿಕ ಕಾರ್ಯದ ಜೊತೆ ಮಕ್ಕಳ ವಿದ್ಯಾಭ್ಯಾಸವನ್ನು ಡೆವಲಪ್ಮೆಂಟ್ ಮಾಡುವಂತಹ ಒಂದು ಕಾರ್ಯ ದತ್ತಾತ್ರೇಯ ಮಹಾರಾಜರ ಒಂದು ಆಶೀರ್ವಾದದಿಂದ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸೊ ನನಗಂತೂ ಇದು ಗೊತ್ತಿರಲಿಲ್ಲ, ರಿಯಲಾಗಿ ಹೇಳಬೇಕು ಅಂತಂದರೆ. ಸೊ ಏನೋ ಒಂದು ನನ್ನ ಮಗನ ತಲೆಯಲ್ಲಿ ಏನು ಬಂತೋ ಅದು ಅದ್ರ ಬಗ್ಗೆ ಇನ್ನೂ ನನಗೆ ಉತ್ತರ ಸಿಕ್ಕಿಲ್ಲ. ಇದನ್ನು ಸಾಧ್ಯವಾದಷ್ಟು ಈ ವಿಡಿಯೋನ ಬೆಂಗಳೂರಿನಲ್ಲಿರ್ತಕ್ಕಂತಹ ಜನಗಳಿಗೆ ಉಪಯುಕ್ತವಾಗುವಂಥ ಗಂಗಾನಗರ ಹೆಬ್ಬಾಳ, ಸೊ ಇಲ್ಲಿ ಹತ್ತಿರ ಇರತಕ್ಕಂಥ ಮಕ್ಕಳಿಗೆ ಇದು ತುಂಬಾ ಉಪಯುಕ್ತತೆ ಇದೆ. ಆಮೇಲೆ ಇಲ್ಲಿ ಸಿಗುವಂತಹ ರುದ್ರಪಠಣದ ತೀರ್ಥ ಅದ್ಭುತವಾಗಿರುತ್ತೆ. ನೀವು ಅದನ್ನು ಕುಡಿಸ್ಬಿಟ್ಟು ನೋಡಿ, ಪ್ರತಿ ಸಂಡೇಗೆ ಬರುವಂಥ ಮಕ್ಕಳಿಗೆ ಆ ತೀರ್ಥವನ್ನು ಕೊಡಲಾಗತ್ತೆ. ಅದರಿಂದ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ದೈವಿ ಶಕ್ತಿ ಇರುವಂತಹ ಒಂದು ಕೃಪೆ ಆಗುತ್ತೆ. ಅದರಿಂದ ಅವರು ಯಾವುದೇ ಕೆಟ್ಟ ದಾರಿಗೆ ಹೋಗೋದಾಗಲಿ, ಕೆಟ್ಟ ವಿಚಾರವನ್ನು ಮಾಡೋದಾಗಲಿ, ಕೆಟ್ಟ ಕೆಲಸ ಮಾಡೋದನ್ನಾಗಲಿ ಸ್ಟಾಪ್ ಆಗುತ್ತೆ. ಕಾರಣ ಏನಪ್ಪ ಅಂದರೆ, ದತ್ತಾತ್ರೇಯ ಮಹಾರಾಜರ ಗುರುವಿನ ಕೃಪಾಶೀರ್ವಾದ ಮಕ್ಕಳಿಗೆ ಆದಾಗ ಅದರಲ್ಲಿರ್ತಕ್ಕಂಥ ಅದ್ಭುತ ಶಕ್ತಿನೇ ಬೇರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಕ್ರೋಲೋ ಮೇಲೆ ನನ್ನ ನಂಬರ್ ಇರುತ್ತೆ. ಯಾರಿಗೇ ಕೂಡ ಏನೇ ಸಂಶಯ ಇದ್ದರೂ ಕೂಡ ನನ್ನ ನಂಬರಿಗೆ ನೀವು ಫೋನ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗುರುದೇವ ದತ್ತ.